ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 23/2/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 17/2/2004. ಸರ್ವರಿಗೂ ಸಹಯೋಗವನ್ನು ನೀಡಿ ಮತ್ತು ಸರ್ವರನ್ನು ಸಹಯೋಗಿಯನ್ನಾಗಿ ಮಾಡಿ. ಸದಾ ನಿಮ್ಮ ಭಂಡಾರ ಅಖಂಡವಾಗಿರಬೇಕು. ಅಂದರೆ ನಿಮ್ಮ ಭಂಡಾರ ಅಖಂಡ ರೂಪದಲ್ಲಿ ಸದಾ ನಡೆಯುತ್ತಿರಬೇಕು. ಇಂದು ಬಾಪ್ತಾದ ಸ್ವಯಂ ತಮ್ಮ ಜೊತೆಗೆ ಮಕ್ಕಳ ವಜ್ರ ಸಮಾನ ಜನ್ಮದಿನದ ಶಿವ ಜಯಂತಿಯನ್ನು ಆಚರಣೆ ಮಾಡಲು ಬಂದಿದ್ದಾರೆ. ಮಕ್ಕಳಾದ ನೀವೆಲ್ಲರೂ ನಿಮ್ಮ ಪಾರಲೌಕಿಕ ಮತ್ತು ಅಲೌಕಿಕ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಅಂದ ಮೇಲೆ ಪರಮಾತ್ಮ ತಂದೆ ಪುನಃ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳ ಭಾಗ್ಯವನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಮತ್ತು ವಾಹನನ್ನ ಶ್ರೇಷ್ಠ ಭಾಗ್ಯಶಾಲಿ ಮಕ್ಕಳೇ ವಾಹ ಎಂದು ಮಕ್ಕಳ ಮಹಿಮೆಯನ್ನು ಮಾಡುತ್ತಿದ್ದಾರೆ. ಮಕ್ಕಳಾದ ನೀವು ಈ ಸೃಷ್ಟಿಯ ಅಂಧಕಾರವನ್ನು ಸಮಾಪ್ತಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆಯ ಜೊತೆಗೆ ಅವತರಿತ ಆಗಿದ್ದೀರಾ. ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳುತ್ತಿದ್ದೀರಾ. ಇಡೀ ಕಲ್ಪದಲ್ಲಿ ಬೇರೆ ಯಾರೂ ಕೂಡ ಇಂತಹ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಈ ಅಲೌಕಿಕವಾದಂತಹ ಅತಿ ಭಿನ್ನವಾದ ಅತಿ ಪ್ರಿಯವಾದ ಜನ್ಮದಿನವನ್ನು ಭಕ್ತ ಆತ್ಮರೂ ಕೂಡ ಆಚರಣೆ ಮಾಡುತ್ತಾರೆ. ಆದರೆ ಮಕ್ಕಳಾದ ನೀವು ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡುತ್ತೀರಾ ಮತ್ತು ಭಕ್ತ ಆತ್ಮರು ಕೇವಲ ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಭಕ್ತರು ಪರಮಾತ್ಮ ತಂದೆಯ ಮಹಿಮೆಯನ್ನು ಗಾಯನ ಮಾಡುತ್ತಾರೆ. ಭಕ್ತರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ. ಬಾಪ್ತಾದ ಭಕ್ತರ ಮಹಿಮೆಯನ್ನು ಕೇಳಿ, ಭಕ್ತರ ಕೂಗನ್ನು ಕೇಳಿ, ಭಕ್ತರ ಭಾವನೆಗೆ ನಂಬರ್ ವಾರಾಗಿ ಫಲವನ್ನು ನೀಡುತ್ತಾರೆ. ಆದರೆ ಭಕ್ತರಿಗೂ ಮತ್ತು ಮಕ್ಕಳಿಗೂ ಇಬ್ಬರಿಗೂ ಮಹಾನ್ ಅಂತರ ಇದೆ. ನೀವೆಲ್ಲರೂ ಮಾಡಿರುವಂತಹ ಶ್ರೇಷ್ಠ ಕರ್ಮ ಮತ್ತು ನಿಮ್ಮ ಶ್ರೇಷ್ಠ ಭಾಗ್ಯದ ನೆನಪಾರ್ಥವನ್ನು ಭಕ್ತರು ಚೆನ್ನಾಗಿ ಆಚರಣೆ ಮಾಡುತ್ತಿದ್ದಾರೆ. ಆದ್ದರಿಂದ ಬಾಪ್ತಾದ ಭಕ್ತರ ಭಕ್ತಿಯ ಲೀಲೆಯನ್ನು ನೋಡಿ ಅವರಿಗೂ ಕೂಡ ಶುಭಾಶಯವನ್ನು ತಿಳಿಸುತ್ತಾರೆ. ಏಕೆಂದರೆ ನೆನಪಾರ್ಥವನ್ನು ಎಲ್ಲರೂ ಬಹಳ ಚೆನ್ನಾಗಿ ಕಾಪಿ ಮಾಡಿದ್ದಾರೆ. ಭಕ್ತರು ಕೂಡ ಶಿವರಾತ್ರಿಯ ದಿನ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆದರೆ ಭಕ್ತರು ಸ್ವಲ್ಪ ಸಮಯಕ್ಕೋಸ್ಕರ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಅಲ್ಪ ಕಾಲಕ್ಕೋಸ್ಕರ ಆಹಾರ ಪಾನೀಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳುವುದಕ್ಕೋಸ್ಕರ ಅಲ್ಪ ಕಾಲದ ಆಹಾರ ಪಾನೀಯದ ಶುದ್ಧತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ. ಆದರೆ ನೀವು ಸಂಪೂರ್ಣ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಸಂಪೂರ್ಣ ಪವಿತ್ರತೆ ಅಂದರೆ ಆಹಾರ ಮತ್ತು ವ್ಯವಹಾರದಲ್ಲಿ ಪವಿತ್ರತೆ, ವಚನದಲ್ಲಿ ಪವಿತ್ರತೆ, ಕರ್ಮದಲ್ಲಿ ಪವಿತ್ರತೆಯನ್ನು ನೀವು ಸಂಪೂರ್ಣ ಜೀವನಕ್ಕೋಸ್ಕರ ವ್ರತದ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳುತ್ತೀರಾ. ಅಂದರೆ ಆಹಾರ, ವ್ಯವಹಾರ, ವಚನ, ಕರ್ಮ ಎಲ್ಲಾ ರೂಪದಲ್ಲೂ ಸಂಪೂರ್ಣ ಜನ್ಮಕ್ಕೋಸ್ಕರ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ. ಎಲ್ಲಿಯವರೆಗೂ ಈ ಸಂಗಮ ಯುಗದ ಜೀವನದಲ್ಲಿ ಬದುಕಬೇಕು ಅಲ್ಲಿಯವರೆಗೂ ಮನಸ್ಸಾ ವಾಚಾ ಕರ್ಮಣ ಸಂಪೂರ್ಣ ಪವಿತ್ರರಾಗಲೇಬೇಕು. ಕೇವಲ ಪವಿತ್ರರಾದರೆ ಸಾಕಾಗುವುದಿಲ್ಲ, ಆದರೆ ಅನ್ಯರನ್ನೂ ಕೂಡ ಪವಿತ್ರರನ್ನಾಗಿ ಮಾಡಬೇಕು. ಪವಿತ್ರರಾಗುವುದರ ಜೊತೆಗೆ ಅನ್ಯರನ್ನು ಪವಿತ್ರರನ್ನಾಗಿ ಮಾಡಬೇಕು. ಅಂದ ಮೇಲೆ ನೋಡಿ, ಭಕ್ತರ ಬುದ್ಧಿಯೇನು ಕಡಿಮೆ ಇಲ್ಲ. ನೆನಪಾರ್ಥವನ್ನು ಬಹಳ ಚೆನ್ನಾಗಿ ಭಕ್ತರು ಕಾಪಿ ಮಾಡಿದ್ದಾರೆ. ಈಗ ನೀವೆಲ್ಲರೂ ಎಲ್ಲಾ ಪ್ರಕಾರದ ವ್ಯರ್ಥವನ್ನು ಸಮರ್ಪಣೆ ಮಾಡಿ ಸಮರ್ಥರಾಗಿದ್ದೀರಾ. ಅಂದರೆ ನಿಮ್ಮ ಅಪವಿತ್ರ ಜೀವನವನ್ನು ಸಮರ್ಪಣೆ ಮಾಡಿದ್ದೀರಾ. ನಿಮ್ಮ ಸಮರ್ಪಣೆಯ ನೆನಪಾರ್ಥವಾಗಿ ಭಕ್ತರು ಪ್ರಾಣಿಯನ್ನು ಬಲಿಯಾಗಿ ನೀಡುತ್ತಾರೆ. ಆದರೆ ಭಕ್ತರು ಸ್ವಯಂವನ್ನು ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುವುದಿಲ್ಲ. ಅಂದರೆ ಸ್ವಯಂವನ್ನು ಬಲಿಹಾರಿ ಮಾಡಿಕೊಳ್ಳುವುದಿಲ್ಲ. ಭಕ್ತರು ಸ್ವಯಂವನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿಕೊಳ್ಳುವುದಿಲ್ಲ. ಭಕ್ತರು ಕುರಿಯನ್ನು ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಭಕ್ತರು ನಿಮ್ಮನ್ನು ಕಾಪಿ ಮಾಡಿದ್ದಾರೆ. ಕುರಿಯನ್ನು ಕೂಡ ಏಕೆ ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ? ಕುರಿಯನ್ನೇ ಏಕೆ ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುತ್ತಾರೆ? ಈ ಮಾತನ್ನು ಕೂಡ ಬಹಳ ಸುಂದರ ರೂಪದಲ್ಲಿ ಅವರು ಕಾಪಿ ಮಾಡಿದ್ದಾರೆ. ಏಕೆಂದರೆ ಕುರಿ ಏನನ್ನು ಮಾಡುತ್ತದೆ? ಕುರಿ ಮೇ 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 ಎಂದು ಹೇಳುತ್ತಿರುತ್ತದೆ. ಅಂದರೆ ನಾನು 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 ಎಂದು ಹೇಳುತ್ತಿರುತ್ತದೆ. ಅಂದ ಮೇಲೆ ನೀವು ಏನನ್ನು ಸಮರ್ಪಣೆ ಮಾಡಿದ್ದೀರಾ? ನೀವು ನಾನು 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 ಅನ್ನುವುದನ್ನು ಸಮರ್ಪಣೆ ಮಾಡಿದ್ದೀರಾ. ಅಂದರೆ
ಮೈ 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 ಅನ್ನುವ ಶಬ್ದವನ್ನು ಅರ್ಪಣೆ ಮಾಡಿದ್ದೀರಾ. ದೇಹಾಭಿಮಾನದ ನನ್ನತನವನ್ನು ಅರ್ಪಣೆ ಮಾಡಿದ್ದೀರಾ. ಏಕೆಂದರೆ ಈ ನನ್ನತನದಲ್ಲೇ ದೇಹಾಭಿಮಾನ ಬರುತ್ತದೆ. ದೇಹಾಭಿಮಾನ ಅನ್ನುವಂಥದ್ದು ಎಲ್ಲಾ ವಿಕಾರಕ್ಕೆ ಬೀಜ ಆಗಿದೆ. ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ, ಸರ್ವರೂಪದಲ್ಲೂ ಸಮರ್ಪಿತ ಆಗುವಾಗ ಈ ದೇಹಾಭಿಮಾನ ಅನ್ನುವಂತಹ ನನ್ನತನವೇ ವಿಘ್ನ ರೂಪ ಆಗುತ್ತದೆ. ಅಂದರೆ ಸರ್ವರೂಪದಲ್ಲೂ ಅರ್ಪಣೆ ಆಗುವಾಗ ದೇಹಾಭಿಮಾನ ಅನ್ನುವ ನನ್ನತನ ಅಡೆತಡೆಯನ್ನು ಹಾಕುತ್ತದೆ. ನನ್ನತನವನ್ನು ಸಹಜ ರೂಪದಲ್ಲಿ ಅರ್ಪಣೆ ಮಾಡಬಹುದು. ನಾನು ದೇಹ ಆಗಿದ್ದೇನೆ, ಅಥವಾ ದೇಹದ ಸಂಬಂಧದ ನನ್ನತನ, ದೇಹದ ಪದಾರ್ಥದ ನನ್ನತನವನ್ನು ಸಹಜ ರೂಪದಲ್ಲಿ ಅರ್ಪಣೆ ಮಾಡುತ್ತೀರಾ. ಎಲ್ಲರೂ ದೇಹ, ದೇಹದ ಸಂಬಂಧ, ದೇಹದ ಪದಾರ್ಥದ ನನ್ನತನವನ್ನು ಅರ್ಪಣೆ ಮಾಡಿದ್ದೀರಾ ತಾನೆ? ಅರ್ಪಣೆ ಮಾಡಿದ್ದೀರೋ ಅಥವಾ ಇಲ್ಲವೋ? ದೇಹ ಮತ್ತು ದೇಹದ ಸಂಬಂಧ ಮತ್ತು ದೇಹದ ಪದಾರ್ಥದ ನನ್ನತನ ಅರ್ಪಣೆ ಆಗಿದೆಯೋ ಅಥವಾ ಇಲ್ಲವೋ? ನೀವು ಎಷ್ಟು ಜಾಸ್ತಿ ಈ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗುತ್ತೀರೋ ಅಷ್ಟೇ ನನ್ನತನ ಅನ್ನುವ ಅತಿ ಸೂಕ್ಷ್ಮವಾದ ಎಳೆ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆ. ಈ ದೊಡ್ಡ ರೂಪದ ನನ್ನತನವನ್ನು ಸಮಾಪ್ತಿ ಮಾಡಿಕೊಳ್ಳುವುದು ಸಹಜ ಆಗಿದೆ. ಆದರೆ ಸೂಕ್ಷ್ಮ ರೂಪದ ನನ್ನತನ ಏನಿದೆ, ಪರಮಾತ್ಮ ತಂದೆಯ ಜನ್ಮಸಿದ್ಧ ಅಧಿಕಾರದ ಮೂಲಕ ಎಷ್ಟೆಲ್ಲಾ ವಿಶೇಷತೆ ನನಗೆ ಪ್ರಾಪ್ತಿಯಾಗಿದೆಯೋ, ಬುದ್ಧಿಯ ವರದಾನ ಪ್ರಾಪ್ತಿಯಾಗಿದೆಯೋ, ಜ್ಞಾನ ಸ್ವರೂಪ ಆತ್ಮ ಆಗುವಂತಹ ವರದಾನ ಪ್ರಾಪ್ತಿಯಾಗಿದೆಯೋ, ಸೇವೆಯ ವರದಾನ ಅಥವಾ ಸೇವೆಯ ವಿಶೇಷತೆ ಪ್ರಾಪ್ತಿಯಾಗಿದೆಯೋ, ಅದೆಲ್ಲವೂ ಪರಮಾತ್ಮ ತಂದೆ ನೀಡಿರುವಂತಹ ಕೊಡುಗೆ ಎಂದು ಹೇಳಬಹುದು. ಆ ಪರಮಾತ್ಮ ತಂದೆಯ ಉಪಹಾರ ಆದಂತಹ ವಿಶೇಷತೆ, ಬುದ್ಧಿಯ ವರದಾನ, ಜ್ಞಾನ ಸ್ವರೂಪ ಆಗುವಂತಹ ವರದಾನ, ಸೇವೆಯ ವರದಾನ, ಈ ಎಲ್ಲಾ ವಿಶೇಷತೆಯನ್ನು ಪರಮಾತ್ಮ ತಂದೆಯ ಕೊಡುಗೆ ಎಂದು ತಿಳಿದುಕೊಳ್ಳುವ ಬದಲು ಅದರಲ್ಲಿ ನನ್ನತನ ಬಂತು ಅಂದರೆ ಅದಕ್ಕೆ ಸೂಕ್ಷ್ಮವಾದ ನನ್ನತನದ ಎಳೆ ಎಂದು ಕರೆಯಲಾಗುತ್ತದೆ. ನಾನು ಏನನ್ನು ಮಾಡುತ್ತಿದ್ದೇನೋ ಅದು ಸರಿಯಾದ ಕಾರ್ಯ ಆಗಿದೆ. ನಾನು ಯಾವ ಮಾತನ್ನು ಹೇಳುತ್ತಿದ್ದೇನೋ ಆ ಮಾತೇ ಸರಿಯಾದ ಮಾತಾಗಿದೆ. ಅದೇ ರೀತಿ ನಡೆಯಬೇಕು. ನಾನು ಏನನ್ನು ಹೇಳುತ್ತಿದ್ದೇನೋ ಅದೇ ರೀತಿ ಆಗಬೇಕು ಅನ್ನುವ ರಾಯಲ್ ತನದ ನನ್ನತನ ಹಾರುವ ಕಲೆಯಲ್ಲಿ ಮೇಲೆ ಹಾರುವಾಗ ಹೊರೆಯ ಅನುಭವವನ್ನು ಮಾಡಿಸುತ್ತದೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈ ನನ್ನತನವನ್ನು ಸಮರ್ಪಣೆ ಮಾಡಿ. ಪರಮಾತ್ಮ ತಂದೆಯ ಕೊಡುಗೆಯಲ್ಲಿ ನನ್ನತನ ಅನ್ನುವಂಥದ್ದು ಇರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ನೀಡಿರುವ ಉಪಹಾರದಲ್ಲಿ ನನ್ನತನ ಇರಲು ಸಾಧ್ಯ ಇಲ್ಲ. ನಾನು ಅನ್ನುವ ಶಬ್ದ ಕೂಡ ಪರಮಾತ್ಮ ತಂದೆಯ ಉಪಹಾರದಲ್ಲಿ ಇರಬಾರದು, ಮತ್ತು ನನ್ನದು ಅನ್ನುವ ಶಬ್ದ ಕೂಡ ಪರಮಾತ್ಮ ತಂದೆ ನೀಡಿರುವ ಉಪಹಾರದಲ್ಲಿ ಇರಬಾರದು. ಎಲ್ಲವೂ ಪರಮಾತ್ಮ ತಂದೆಯ ಕೊಡುಗೆ ಆಗಿದೆ. ಎಲ್ಲವೂ ಪ್ರಭುವಿನ ವರದಾನ ಆಗಿದೆ. ಎಲ್ಲವೂ ಪ್ರಭುವಿನ ವಿಶೇಷತೆ ಆಗಿದೆ. ಅಂದ ಮೇಲೆ ನಿಮ್ಮೆಲ್ಲರ ಸಮರ್ಪಣೆ ಎಷ್ಟೊಂದು ಸೂಕ್ಷ್ಮವಾದ ಸಮರ್ಪಣೆ ಆಗಿದೆ. ಅಂದ ಮೇಲೆ ನೀವೆಲ್ಲರೂ ಸ್ವಯಂ ಅನ್ನು ಚೆಕ್ ಮಾಡಿಕೊಂಡಿದ್ದೀರಾ ತಾನೆ? ಸಾಧಾರಣ ರೂಪದ ನನ್ನತನ ಅಥವಾ ರಾಯಲ್ ರೂಪದ ನನ್ನತನ ಎರಡನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿದ್ದೀರಾ ತಾನೆ? ಸಮರ್ಪಣೆ ಮಾಡಿದ್ದೀರೋ ಅಥವಾ ಸಮರ್ಪಣೆ ಮಾಡುತ್ತಿದ್ದೀರೋ? ಈ ನನ್ನತನವನ್ನು ಸಮರ್ಪಣೆ ಮಾಡಲೇಬೇಕು. ನೀವೆಲ್ಲರೂ ಪರಸ್ಪರ ತಮಾಷೆಗೋಸ್ಕರ ಒಂದು ಶಬ್ದವನ್ನು ಹೇಳುತ್ತೀರಾ. ಸಾಯಲೇಬೇಕು ಅನ್ನುವ ಶಬ್ದವನ್ನು ನೀವೆಲ್ಲರೂ ತಮಾಷೆಗೋಸ್ಕರ ಹೇಳುತ್ತೀರಾ. ಆದರೆ ಇಲ್ಲಿ ಸಾಯುವುದು ಅಂದರೆ ಭಗವಂತ ತಂದೆಯ ಮಡಿಲಿನಲ್ಲಿ ಬದುಕುವುದು. ಇಲ್ಲಿ ಸಾಯುವುದಲ್ಲ, 21 ಜನ್ಮಕ್ಕೋಸ್ಕರ ದೇವಾತ್ಮರ ಮಡಿಲಿನಲ್ಲಿ ಜನ್ಮವನ್ನು ಪಡೆದುಕೊಳ್ಳುವುದಾಗಿದೆ. ಆದ್ದರಿಂದ ಖುಷಿಯಿಂದ ನೀವು ಸಮರ್ಪಿತರಾಗುತ್ತೀರಾ ತಾನೆ? ಕೂಗುತ್ತಾ ನೀವು ಸಮರ್ಪಿತರಾಗುವುದಿಲ್ಲ. ಅಯ್ಯೋ ಅಯ್ಯೋ ಎಂದು ಕೂಗುತ್ತಾ ನೀವು ಸ್ವಯಂ ಅನ್ನು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಅರ್ಪಣೆ ಮಾಡಿಕೊಳ್ಳುತ್ತಿಲ್ಲ. ಭಕ್ತಿ ಮಾರ್ಗದಲ್ಲೂ ಕೂಡ ಪ್ರಾಣಿಯನ್ನು ಬಲಿಯಾಗಿ ನೀಡಿದಾಗ ಆ ಪ್ರಾಣಿ ಅಯ್ಯೋ ಅಯ್ಯೋ ಎಂದು ಕೂಗಿದರೆ ಆ ಬಲಿ ಪರಮಾತ್ಮ ತಂದೆ ಸ್ವೀಕರಿಸುವುದಿಲ್ಲ ಎಂದು ಹೇಳುತ್ತಾರೆ. ಅಂದ ಮೇಲೆ ಯಾರು ಖುಷಿಯಿಂದ ಸಮರ್ಪಿತರಾಗುತ್ತಾರೋ, ಹದ್ದಿನ ನಾನು ಮತ್ತು ನನ್ನದು ಅನ್ನುವುದನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡುತ್ತಾರೋ, ಅವರು ಜನ್ಮ ಜನ್ಮಾಂತರಕ್ಕೋಸ್ಕರ ಆಸ್ತಿಗೆ ಅಧಿಕಾರಿಗಳಾಗುತ್ತಾರೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ. ಯಾವುದೇ ಒಂದು ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ವರ್ತನೆಯನ್ನು ಖುಷಿಯಿಂದ ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರೋ ಅಥವಾ ಕಷ್ಟಪಟ್ಟು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರೋ? ಪ್ರೀತಿಯಿಂದ ಪರಿವರ್ತನೆ ಆಗುತ್ತಿದ್ದೀರೋ ಅಥವಾ ಪರಿಶ್ರಮದಿಂದ ಪರಿವರ್ತನೆ ಆಗುತ್ತಿದ್ದೀರೋ?
ಯಾವಾಗ ಮಕ್ಕಳಾದ ನೀವೆಲ್ಲರೂ ತಂದೆಗೆ ಮಕ್ಕಳಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೀರೋ, ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪರಮಾತ್ಮ ತಂದೆ ನಿಮ್ಮ ಜೀವನಕ್ಕೋಸ್ಕರ ವಿಶೇಷವಾಗಿ ಯಾವ ಕರ್ತವ್ಯವನ್ನು ತಿಳಿಸಿದ್ದಾರೆ? ನಿಮ್ಮ ಈ ಜೀವನದ ಕರ್ತವ್ಯವೇ ಆಗಿದೆ ವಿಶ್ವ ಪರಿವರ್ತನೆಯನ್ನು ಮಾಡುವಂತಹ ವಿಶ್ವ ಪರಿವರ್ತಕ ಆತ್ಮ ಎಂದು. ವಿಶ್ವ ಪರಿವರ್ತಕ ಆತ್ಮ ಅನ್ನುವುದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ತಾನೆ? ಬ್ರಾಹ್ಮಣ ಜನ್ಮದ ಕರ್ತವ್ಯವೇ ವಿಶ್ವ ಪರಿವರ್ತಕ ಆತ್ಮ ಆಗುವುದಾಗಿದೆ. ಅಂದ ಮೇಲೆ ನಾನು ವಿಶ್ವ ಪರಿವರ್ತಕ ಆತ್ಮ ಆಗಿದ್ದೇನೆ ಎಂದು ಯಾರು ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಂಡಿದ್ದೀರೋ ಅವರು ಕೈಯನ್ನು ಅಲುಗಾಡಿಸಿ. ಮಕ್ಕಳು ಧ್ವಜವನ್ನು ಅಲುಗಾಡಿಸಿ ತೋರಿಸುತ್ತಿದ್ದಾರೆ, ಬಹಳ ಒಳ್ಳೆಯದು. ಎಲ್ಲರ ಕೈಯಲ್ಲೂ ಶಿವತಂದೆಯ ಧ್ವಜ ಇದೆ. ಎಲ್ಲರೂ ಧ್ವಜವನ್ನು ಅಲುಗಾಡಿಸುತ್ತಿದ್ದಾರೆ. ಶಿವ ಜಯಂತಿಯ ಈ ದಿನ ಧ್ವಜವನ್ನು ಹಾರಿಸುವಂತಹ ದಿನ ಆಗಿದೆ, ಬಹಳ ಒಳ್ಳೆಯದು. ಆದರೆ ಕೇವಲ ಸುಮ್ಮನೆ ಧ್ವಜವನ್ನು ಅಲುಗಾಡಿಸಬೇಡಿ. ಈ ರೀತಿ ಸುಮ್ಮನೆ ಧ್ವಜವನ್ನು ಅಲುಗಾಡಿಸುವುದು ಬಹಳ ಸಹಜ ಆಗಿದೆ. ಆದರೆ ಮನಸ್ಸನ್ನು ಅಲುಗಾಡಿಸಬೇಕು. ಮನಸ್ಸಿನಿಂದ ತಂದೆಯ ಮಾತನ್ನು ಸ್ವೀಕಾರ ಮಾಡಬೇಕು. ಮನಸ್ಸನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು. ಸಾಹಸ ಉಳ್ಳವರಾಗಿದ್ದೀರ ತಾನೆ? ನಿಮ್ಮಲ್ಲಿ ಸಾಹಸ ಇದೆ ತಾನೆ? ಬಹಳಷ್ಟು ಸಾಹಸ ಇದೆ ತಾನೆ? ಒಳ್ಳೆಯದು. ಬಾಪ್ತಾದ ಎಲ್ಲರಲ್ಲೂ ಒಂದು ಖುಷಿಯ ಸಮಾಚಾರದ ಮಾತನ್ನು ನೋಡುತ್ತಿದ್ದಾರೆ. ಯಾವ ಖುಷಿಯ ಸಮಾಚಾರದ ಮಾತನ್ನು ತಂದೆ ನೋಡುತ್ತಿದ್ದಾರೆ ಎಂದು ನಿಮಗೆ ಗೊತ್ತಿದೆಯೇನು? ಬಾಪ್ತಾದ ಈ ವರ್ಷಕ್ಕೋಸ್ಕರ ವಿಶೇಷವಾಗಿ ಮಕ್ಕಳಿಗೆ ಗಿಫ್ಟ್ ಅನ್ನು ಕೊಟ್ಟಿದ್ದರು. ಈ ವರ್ಷ ಒಂದು ವೇಳೆ ನೀವು ಸ್ವಲ್ಪ ಸಾಹಸವನ್ನು ಇಟ್ಟುಕೊಂಡರೆ ಯಾವುದಾದರೂ ಕಾರ್ಯದಲ್ಲಿ, ಬಲೆ ಸ್ವಪರಿವರ್ತನೆಯಲ್ಲಿ ಇರಬಹುದು ಅಥವಾ ಯಾವುದೇ ಕಾರ್ಯದಲ್ಲಿ ಇರಬಹುದು ಅಥವಾ ವಿಶ್ವ ಸೇವೆಯಲ್ಲಿ ಇರಬಹುದು, ಒಂದು ವೇಳೆ ನೀವು ಸಾಹಸದಿಂದ ಕಾರ್ಯವನ್ನು ಮಾಡಿದರೆ ಈ ವರ್ಷಕ್ಕೋಸ್ಕರ ನಿಮ್ಮೆಲ್ಲರಿಗೂ ವರದಾನ ಸಿಕ್ಕಿದೆ. ನೀವು ಸಾಹಸದಿಂದ ಕಾರ್ಯವನ್ನು ಮಾಡಿದರೆ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಎಕ್ಸ್ಟ್ರಾ ಸಹಯೋಗ ಪ್ರಾಪ್ತಿಯಾಗುತ್ತದೆ ಅನ್ನುವ ವರದಾನ ಈ ವರ್ಷ ನಿಮಗೆ ಸಿಕ್ಕಿದೆ. ಅಂದ ಮೇಲೆ ಬಾಪ್ತಾದ ಯಾವ ಖುಷಿಯ ಸಮಾಚಾರವನ್ನು ನೋಡಿದರು? ಬಾಪ್ತಾದ ಯಾವ ಖುಷಿಯ ದೃಶ್ಯವನ್ನು ನೋಡಿದರು? ಈ ವರ್ಷ ಶಿವ ಜಯಂತಿಯ ಸಮಯದಲ್ಲಿ ಸೇವೆಯಲ್ಲಿ ನಾಲ್ಕೂ ಕಡೆ ಬಹಳಷ್ಟು 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 ಚೆನ್ನಾಗಿ ಸಾಹಸ ಮತ್ತು ಉಮಂಗುತ್ಸಾಹದಿಂದ ಮುಂದೆ ಹೋಗುತ್ತಿದ್ದೀರಾ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿದರು. ಹೌದು, ಬಲೆ ಚಪ್ಪಾಳೆಯನ್ನು ತಟ್ಟಿ. ಆದರೆ ಸದಾಕಾಲಕ್ಕೋಸ್ಕರ ಚಪ್ಪಾಳೆಯನ್ನು ತಟ್ಟುತ್ತಿದ್ದೀರೋ ಅಥವಾ ಕೇವಲ ಶಿವರಾತ್ರಿಯ ಸಮಯಕ್ಕೋಸ್ಕರ ಚಪ್ಪಾಳೆಯನ್ನು ತಟ್ಟುತ್ತಿದ್ದೀರೋ? ಸದಾ ಚಪ್ಪಾಳೆಯನ್ನು ತಟ್ಟುತ್ತಿರಬೇಕು. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಯಾವ ಸಮಾಚಾರವನ್ನು ಪತ್ರದಲ್ಲಿ ಬರೆದು ಮಧುಬನಕ್ಕೆ ಕಳಿಸುತ್ತೀರೋ ಆ ಪತ್ರವನ್ನು ಬಾಪ್ತಾದ ವತನದಲ್ಲೇ ನೋಡುತ್ತಾರೆ. ಮಕ್ಕಳಲ್ಲಿ ಬಹಳ ಒಳ್ಳೆಯ ಉತ್ಸಾಹ ಇದೆ. ಮಕ್ಕಳು ಬಹಳ ಚೆನ್ನಾಗಿ ಪ್ಲಾನ್ ಅನ್ನು ಮಾಡಿದ್ದೀರಾ. ಅದೇ ರೀತಿ ಸೇವೆಯಲ್ಲೂ ಕೂಡ ಉಮಂಗ್ ಉತ್ಸಾಹ ಇದೆ. ನಿಮಗೆ ಸೇವೆಯ ಬಗ್ಗೆ ಇರುವಂತಹ ಉಮಂಗ್ ಉತ್ಸಾಹ ವಿಶ್ವದಲ್ಲಿರುವ ಆತ್ಮರ ಜೀವನದಲ್ಲಿ ಉಮಂಗ್ ಉತ್ಸಾಹವನ್ನು ವೃದ್ಧಿ ಮಾಡುತ್ತದೆ. ನೋಡಿ, ನಿಮಿತ್ತ ಆದಂತಹ ದಾದೀಜಿಯವರ ಪೆನ್ ಚಮತ್ಕಾರವನ್ನು ಮಾಡಿತು ತಾನೆ? ಬಹಳ ಒಳ್ಳೆಯ ರಿಸಲ್ಟ್ ಬಂದಿದೆ. ಆದ್ದರಿಂದ ಬಾಪ್ತಾದ ಒಂದೊಂದು ಸೆಂಟರ್ನವರ ಹೆಸರನ್ನು ಹೇಳುವುದಿಲ್ಲ, ಆದರೆ ವಿಶೇಷವಾಗಿ ಎಲ್ಲಾ ಕಡೆಯ ಸೇವೆ ರಿಸಲ್ಟ್ ಅನ್ನು ನೋಡಿ ಎಲ್ಲಾ ಮಕ್ಕಳಿಗೂ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದ ಪ್ರತಿಯೊಬ್ಬ ಸೇವಾದಾರಿ ಮಗುವಿನ ವಿಶೇಷತೆಯನ್ನು ನೋಡಿ ಆ ಮಗುವಿನ ಹೆಸರನ್ನು ತೆಗೆದುಕೊಂಡು ಹೆಸರು ಸಹಿತವಾಗಿ ಪದುಮ ಗುಣದಷ್ಟು ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಎಲ್ಲಾ ಮಕ್ಕಳು ಸೆಂಟರ್ನಲ್ಲಿ ಕುಳಿತು ಬಾಪ್ತಾದರವರನ್ನು ನೋಡುತ್ತಿದ್ದಾರೆ. ತಮ್ಮ ತಮ್ಮ ಸ್ಥಾನದಲ್ಲಿ ಕುಳಿತು ಬಾಪ್ತಾದರವರನ್ನು ನೋಡಿ ಮಕ್ಕಳು ಖುಷಿ ಪಡುತ್ತಿದ್ದಾರೆ. ವಿದೇಶದವರು ಕೂಡ ಬಾಪ್ತಾದರವರನ್ನು ನೋಡಿ ಖುಷಿ ಪಡುತ್ತಿದ್ದಾರೆ. ಏಕೆಂದರೆ ನೀವೆಲ್ಲರೂ ಇಡೀ ವಿಶ್ವದ ಆತ್ಮರಿಗೋಸ್ಕರ ಇಷ್ಟ ದೇವಿಯಾಗಿದ್ದೀರಾ ಮತ್ತು ಇಷ್ಟ ದೇವತೆ ಆಗಿದ್ದೀರಾ. ಬಾಪ್ತಾದ ಯಾವಾಗ ಮಕ್ಕಳ ಸಭೆಯನ್ನು ನೋಡುತ್ತಾರೋ ಆಗ 3 ರೂಪದಲ್ಲಿ ಮಕ್ಕಳನ್ನು ನೋಡುತ್ತಾರೆ. ಒಂದನೆಯದಾಗಿ ವರ್ತಮಾನ ಸಮಯದಲ್ಲಿ ಸ್ವರಾಜ್ಯ ಅಧಿಕಾರಿಗಳು, ಅಂದರೆ ಈಗಲೂ ಕೂಡ ರಾಜರಾಗಿದ್ದೀರಾ. ಲೌಕಿಕ ಜಗತ್ತಿನಲ್ಲೂ ಕೂಡ ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ, ನೀವು ನನ್ನ ರಾಜ ಮಗು ಆಗಿದ್ದೀರಾ, ನೀವು ನನ್ನ ರಾಜ ಮಗ ಆಗಿದ್ದೀರಾ ಎಂದು ಲೌಕಿಕ ತಂದೆ ಮಕ್ಕಳಿಗೆ ಹೇಳುತ್ತಾರೆ. ಬಲೆ ಅವರು ಬಡವರೇ ಆಗಿರಬಹುದು, ಬಡವರಾಗಿದ್ದರೂ ಕೂಡ ತಂದೆ ಮಕ್ಕಳಿಗೆ ನೀವು ನನ್ನ ರಾಜ ಮಗ ಆಗಿದ್ದೀರಾ ಎಂದು ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ವರ್ತಮಾನ ಸಮಯದ ಸಂಗಮ ಯುಗದಲ್ಲಿ ಪ್ರತಿಯೊಂದು ಮಗುವಿಗೂ ಸ್ವರಾಜ್ಯ ಅಧಿಕಾರಿ ರಾಜ ಮಗು ಆಗಿದ್ದೀರಾ ಅನ್ನುವ ರೂಪದಲ್ಲಿ ನೋಡುತ್ತಾರೆ. ನೀವೆಲ್ಲರೂ ರಾಜರಾಗಿದ್ದೀರಾ ತಾನೆ? ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ. ಅಂದ ಮೇಲೆ ವರ್ತಮಾನದಲ್ಲಿ ಸ್ವರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ.
ಇನ್ನು ಎರಡನೆಯದಾಗಿ ಭವಿಷ್ಯದಲ್ಲಿ ವಿಶ್ವ ರಾಜ್ಯಕ್ಕೆ ಅಧಿಕಾರಿಗಳಾಗಿದ್ದೀರಾ. ಮತ್ತು ಮೂರನೆಯದಾಗಿ ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಪೂಜ್ಯ ಆತ್ಮರಾಗಿದ್ದೀರಾ, ಅಂದರೆ ಪೂಜೆಗೆ ಅಧಿಕಾರಿಗಳಾಗಿದ್ದೀರಾ. ಈ ಮೂರು ರೂಪದಲ್ಲೂ ಮಕ್ಕಳನ್ನು ಬಾಪ್ತಾದ ನೋಡುತ್ತಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳನ್ನು ಸಾಧಾರಣ ರೂಪದಲ್ಲಿ ನೋಡುವುದಿಲ್ಲ. ಬಲೆ ಮಕ್ಕಳಾದ ನೀವು ಹೇಗೆ ಬೇಕಾದರೂ ಇರಬಹುದು, ಆದರೆ ಬಾಪ್ತಾದ ಪ್ರತಿಯೊಂದು ಮಗುವನ್ನು ಸ್ವರಾಜ್ಯ ಅಧಿಕಾರಿ ರಾಜ ಮಗು ಅನ್ನುವ ರೂಪದಲ್ಲಿ ನೋಡುತ್ತಾರೆ. ಏಕೆಂದರೆ ನೀವೆಲ್ಲರೂ ರಾಜಯೋಗಿಗಳಾಗಿದ್ದೀರ ತಾನೆ. ನಿಮ್ಮಲ್ಲಿ ಯಾರೂ ಕೂಡ ಪ್ರಜಾಯೋಗಿ ಅಂತೂ ಅಲ್ಲ ತಾನೆ. ನೀವು ಪ್ರಜಾಯೋಗಿ ಆಗಿದ್ದೀರೇನು? ನೀವು ಪ್ರಜಾಯೋಗಿ ಅಲ್ಲ, ಎಲ್ಲರೂ ರಾಜಯೋಗಿಗಳಾಗಿದ್ದೀರಾ. ಅಂದ ಮೇಲೆ ರಾಜಯೋಗಿಗಳು ಅಂದರೆ ರಾಜರು. ಇಂತಹ ಸ್ವರಾಜ್ಯ ಅಧಿಕಾರಿ ಮಕ್ಕಳ ಜನ್ಮದಿನವನ್ನು ಆಚರಣೆ ಮಾಡುವುದಕ್ಕೋಸ್ಕರ ಸ್ವಯಂ ಪರಮಾತ್ಮ ತಂದೆ ಬಂದಿದ್ದಾರೆ. ಡಬ್ಬಲ್ ವಿದೇಶದ ಮಕ್ಕಳಾದ ನೀವು ವಿದೇಶದಿಂದ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಿಕೊಳ್ಳಲು ಬಂದಿದ್ದೀರಾ. ಡಬ್ಬಲ್ ವಿದೇಶದ ಎಲ್ಲಾ ಮಕ್ಕಳು ಕೈಯನ್ನು ಎತ್ತಿ. ಅಂದ ಮೇಲೆ ಬಹಳಷ್ಟು ಜಾಸ್ತಿ ದೂರದ ದೇಶದಿಂದ ಯಾರು ಬಂದಿದ್ದಾರೆ? ವಿದೇಶದವರು ದೂರ ದೇಶದಿಂದ ಬಂದಿದ್ದೀರೋ ಅಥವಾ ಪರಮಾತ್ಮ ತಂದೆ ದೂರ ದೇಶದಿಂದ ಬಂದಿದ್ದಾರೋ? ಅಮೆರಿಕಾದವರು ದೂರ ದೇಶದಿಂದ ಬಂದಿದ್ದಾರೋ ಅಥವಾ ಪರಮಾತ್ಮ ತಂದೆಯ ದೇಶ ಅಮೆರಿಕಕ್ಕಿಂತ ದೂರ ಇದೆಯೋ? ಅಂದ ಮೇಲೆ ಬಾಪ್ತಾದ ಎಲ್ಲಿಂದ ಬಂದಿದ್ದಾರೆ? ಬಾಪ್ತಾದ ಪರಮಧಾಮದಿಂದ ಬಂದಿದ್ದಾರೆ. ಅಂದ ಮೇಲೆ ಬಾಪ್ತಾದರವರಿಗೆ ಮಕ್ಕಳ ಬಗ್ಗೆ ಪ್ರೀತಿ ಇದೆ ತಾನೆ. ಈ ನಿಮ್ಮ ಜನ್ಮದಿನ ಎಷ್ಟೊಂದು ಶ್ರೇಷ್ಠ ಆಗಿದೆ. ಪರಮಾತ್ಮ ತಂದೆ ಸ್ವಯಂ ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಲು ಈ ಸೃಷ್ಟಿಗೆ ಬರಬೇಕಾಗುತ್ತದೆ. ನಿಮ್ಮ ಜನ್ಮದಿನವನ್ನು ಆಚರಣೆ ಮಾಡಲು ಸ್ವಯಂ ಪರಮಾತ್ಮ ತಂದೆ ಬರುತ್ತಾರೆ. ಅಂದ ಮೇಲೆ ನಿಮ್ಮ ಜನ್ಮದಿನ ಎಷ್ಟೊಂದು ಶ್ರೇಷ್ಠ ಆಗಿದೆ. ಜನ್ಮದಿನದ ಈ ಬ್ಯಾನರ್ ಅನ್ನು ಎಲ್ಲರೂ ಬಹಳ ಚೆನ್ನಾಗಿ ನಿರ್ಮಾಣ ಮಾಡಿದ್ದೀರಾ. ಎಲ್ಲಾ ಭಾಷೆಯಲ್ಲೂ ಕೂಡ ಪರಮಾತ್ಮ ತಂದೆಯ ಜನ್ಮದಿನದ ಬ್ಯಾನರ್ ಅನ್ನು ನಿರ್ಮಾಣ ಮಾಡಿ ಪರಮಾತ್ಮ ತಂದೆಗೆ ತೋರಿಸುತ್ತಿದ್ದಾರೆ. ಎಲ್ಲಾ ಭಾಷೆಯಲ್ಲೂ ಕೂಡ ಜನ್ಮದಿನದ ಬಗ್ಗೆ ಬರೆದು ಪರಮಾತ್ಮ ತಂದೆಗೆ ತೋರಿಸುತ್ತಿದ್ದಾರೆ. ಬಾಪ್ತಾದ ಎಲ್ಲಾ ದೇಶದ ಎಲ್ಲಾ ಭಾಷೆಯನ್ನು ಮಾತನಾಡುವಂತಹ ಮಕ್ಕಳಿಗೆ ಜನ್ಮದಿನದ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ನೋಡಿ, ಪರಮಾತ್ಮ ತಂದೆಯ ಶಿವ ಜಯಂತಿಯನ್ನು ನೀವು ಆಚರಣೆ ಮಾಡುತ್ತೀರಾ. ಆದರೆ ಪರಮಾತ್ಮ ತಂದೆ ಯಾವ ರೂಪದಲ್ಲಿ ಇದ್ದಾರೆ? ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ. ಬಿಂದುವಿನ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೀರಾ. ಅಂದರೆ ಪರಮಾತ್ಮ ತಂದೆಯ ಅವತರಣೆಯ ದಿನವನ್ನು ಆಚರಣೆ ಮಾಡುತ್ತಿದ್ದೀರಾ. ಎಲ್ಲರಿಗಿಂತ ಸರ್ವಶ್ರೇಷ್ಠ ವಜ್ರ ಸಮಾನ ಜಯಂತಿ ಯಾರ ಜಯಂತಿಯಾಗಿದೆ? ಬಿಂದುವಿನ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ. ಬಿಂದುವಿನ ಜಯಂತಿ ವಜ್ರ ಸಮಾನ ಜಯಂತಿಯಾಗಿದೆ ತಾನೆ. ಅಂದ ಮೇಲೆ ಬಿಂದುವಿಗೆ ಎಷ್ಟೊಂದು ಮಹಿಮೆ ಇದೆ. ಆದ್ದರಿಂದ ಬಾಪ್ತಾದ ಸದಾ ತಿಳಿಸುತ್ತಾರೆ, 3 ಬಿಂದುವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. 8 ನಂಬರ್ 7 ನಂಬರ್ ಅನ್ನು ಬರೆಯುವುದು ಹೆಚ್ಚು ಕಡಿಮೆ ಆಗಬಹುದು. 8 ನಂಬರ್ ಅಥವಾ 7 ನಂಬರ್ ಅನ್ನು ಬರೆಯುವಾಗ ಹೆಚ್ಚು ಕಡಿಮೆ ಆಗಬಹುದು. ಆದರೆ ಬಿಂದುವನ್ನು ಇಡುವುದು ಬಹಳ ಸಹಜ ಆಗಿದೆ. 3 ಬಿಂದುವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. 3 ಬಿಂದುವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ತಾನೆ. ಆತ್ಮನಾದ ನಾನು ಕೂಡ ಬಿಂದು ರೂಪದಲ್ಲಿ ಇದ್ದೇನೆ. ನನ್ನ ತಂದೆಯಾದ ಪರಮಾತ್ಮ ತಂದೆ ಕೂಡ ಬಿಂದು ಆಗಿದ್ದಾರೆ. ಬಿಂದು ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವು ಕೂಡ ಬಿಂದು ಆಗಿದ್ದೀರಾ. ಮತ್ತು ಯಾವಾಗ ನೀವು ಕಾರ್ಯ ವ್ಯವಹಾರದಲ್ಲಿ ಬರುತ್ತೀರೋ, ಕಾರ್ಯ ವ್ಯವಹಾರದಲ್ಲಿ ಬಂದಾಗ ಈ ಸೃಷ್ಟಿ ಅನ್ನುವ ನಾಟಕದ ಸ್ಟೇಜ್ನ ಮೇಲೆ ಕರ್ಮವನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರಾ. ಅಂದ ಮೇಲೆ ಈ ಜಗತ್ತು ಅನ್ನುವಂಥದ್ದು ಸೃಷ್ಟಿ ಅನ್ನುವಂತಹ ನಾಟಕದ ಸ್ಟೇಜ್ ಆಗಿದೆ. ಅಂದ ಮೇಲೆ ನಾಟಕದಲ್ಲಿ ಯಾವ ಕಾರ್ಯವನ್ನು ಮಾಡಿದ್ದಾರೋ, ನಾಟಕದಲ್ಲಿ ಏನೆಲ್ಲಾ ಆಗಿ ಹೋಗಿದೆಯೋ ಅದಕ್ಕೆ ಪುಲಿಸ್ ಸ್ಟಾಪ್ ಅನ್ನು ಇಡಿ. ಅಂದ ಮೇಲೆ ಪುಲಿಸ್ ಸ್ಟಾಪ್ ಅಂದರೆ ಏನು? ಪುಲಿಸ್ ಸ್ಟಾಪ್ ಅಂದರೆ ಕೂಡ ಬಿಂದು ಆಗಿದೆ. ಆದ್ದರಿಂದ 3 ಬಿಂದುವನ್ನು ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಸಂಪೂರ್ಣ ಚಮತ್ಕಾರವನ್ನು ನಂತರ ನೋಡಿ. 3 ಬಿಂದುವನ್ನು ನೆನಪಿನಲ್ಲಿ ಇಟ್ಟುಕೊಂಡರೆ ಸಂಪೂರ್ಣ ಚಮತ್ಕಾರ ಆಗುತ್ತದೆ. ವರ್ತಮಾನ ಸಮಯದ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಮಹತ್ವ ಯಾವ ಮಾತಿಗೆ ಇದೆ? ಹಣಕ್ಕೆ ವರ್ತಮಾನ ಸಮಯದಲ್ಲಿ ಜಾಸ್ತಿ ಮಹತ್ವ ಇದೆ. ಹಣಕ್ಕೆ ಮಹತ್ವ ಇದೆ ತಾನೆ. ತಂದೆ ತಾಯಿಗೂ ಕೂಡ ಮಹತ್ವ ಇಲ್ಲ. ಹಣವೇ ಸರ್ವಸ್ವ ಆಗಿದೆ. ಹಣಕ್ಕೆ ಬಹಳಷ್ಟು ಮಹತ್ವ ಇದೆ. ಆ ಹಣದಲ್ಲೂ ಕೂಡ ನೀವು ನೋಡಿ, 1ರ ಮುಂದೆ 1 0ಯನ್ನು ಬರೆದರೆ ಏನಾಗುತ್ತದೆ? 10 ಆಗುತ್ತದೆ. ಪುನಃ ಇನ್ನೊಂದು ಬಿಂದು ಅಂದರೆ ಇನ್ನೊಂದು 0ಯನ್ನು ಬರೆದರೆ 100 ಆಗುತ್ತದೆ. ನಂತರ 3ನೇ ಬಿಂದುವನ್ನು ಬರೆದರೆ 1000 ಆಗುತ್ತದೆ. ಅಂದ ಮೇಲೆ ಇದು ಬಿಂದುವಿನ ಚಮತ್ಕಾರ ಆಗಿದೆ ತಾನೆ.
ಹಣದಲ್ಲೂ ಕೂಡ ಬಿಂದು ಚಮತ್ಕಾರವನ್ನು ಮಾಡುತ್ತದೆ ಮತ್ತು ಶ್ರೇಷ್ಠ ಆತ್ಮ ಆಗುವಂತಹ ಮಾತಿನಲ್ಲೂ ಬಿಂದು ಚಮತ್ಕಾರವನ್ನು ಮಾಡುತ್ತದೆ ಮತ್ತು ಮಾಡಿಸುವಾತ ತಂದೆ ಕೂಡ ಬಿಂದು ಆಗಿದ್ದಾರೆ. ಸರ್ವ ಪ್ರಕಾರದಿಂದಲೂ ಯಾವ ಮಾತಿಗೆ ಮಹತ್ವ ಇದೆ? ಬಿಂದುವಿಗೆ ಸರ್ವ ಪ್ರಕಾರದಿಂದಲೂ ಮಹತ್ವ ಇದೆ. ಅಂದ ಮೇಲೆ ಕೇವಲ ಬಿಂದುವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೀವು ಬೇರೆ ಯಾವ ಮಾತಿನ ವಿಸ್ತಾರಕ್ಕೂ ಹೋಗಬೇಡಿ. ಬಿಂದುವನ್ನು ನೆನಪು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ನೀವೀಗ ಬಿಂದು ಆಗಿ ಮತ್ತು ಬಿಂದು ತಂದೆಯನ್ನು ನೆನಪು ಮಾಡಿ ಮತ್ತು ಪ್ರತಿಯೊಂದು ಮಾತಿಗೂ ಬಿಂದುವನ್ನು ಇಟ್ಟರೆ ಸಾಕು. ಇದೇ ಪುರುಷಾರ್ಥ ಆಗಿದೆ. ಈ ಪುರುಷಾರ್ಥದಲ್ಲಿ ಪರಿಶ್ರಮ ಇದೆಯೇನು? ಇದು ಸಹಜ ಪುರುಷಾರ್ಥ ಆಗಿದೆ ತಾನೆ? ಯಾರು ಇದು ಸಹಜ ಪುರುಷಾರ್ಥ ಆಗಿದೆ ಎಂದು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ. ಬಿಂದುವನ್ನು ಇಡುವುದು ಸಹಜ ಆಗಿದೆ ತಾನೆ? ಸಹಜ ಆದರೆ ಬಿಂದುವನ್ನು ಇಡಬೇಕಾಗುತ್ತದೆ. ಯಾವಾಗ ಯಾವುದಾದರೂ ಒಂದು ಸಮಸ್ಯೆ ಬರುತ್ತದೆಯೋ, ಸಮಸ್ಯೆ ಬಂದಾಗ ಆ ಮಾತಿಗೆ ಬಿಂದುವನ್ನು ಇಡುತ್ತೀರೋ ಅಥವಾ ಕ್ವಶನ್ ಮಾರ್ಕ್ ಅನ್ನು ಬರೆಯುತ್ತೀರೋ? ಕ್ವಶನ್ ಮಾರ್ಕ್ ಅನ್ನು ಬರೆಯಬೇಡಿ, ಬಿಂದುವನ್ನು ಇಡಬೇಕು. ಕ್ವಶನ್ ಮಾರ್ಕ್ ಎಷ್ಟೊಂದು ಸೊಟ್ಟವಾಗಿರುತ್ತದೆ ನೋಡಿ. ಬರೆಯುವಾಗ ಕ್ವಶನ್ ಮಾರ್ಕ್ ಅನ್ನು ಬರೆದು ನೋಡಿ. ಕ್ವಶನ್ ಮಾರ್ಕ್ ಎಷ್ಟೊಂದು ಸೊಟ್ಟವಾಗಿದೆ ಮತ್ತು ಬಿಂದುವನ್ನು ಬರೆಯುವುದು ಎಷ್ಟು ಸಹಜ ಆಗಿದೆ. ಅಂದ ಮೇಲೆ ಬಿಂದು ಆಗಲು ಬರುತ್ತದೆ ತಾನೆ? ಬಿಂದು ಆಗಲು ಬರುತ್ತದೆ ತಾನೆ? ಎಲ್ಲರೂ ಬಿಂದು ಆಗುವ ಮಾತಿನಲ್ಲಿ ಬುದ್ಧಿವಂತರಾಗಿದ್ದೀರಾ ತಾನೆ? ಬಾಪ್ತಾದ ವಿಶೇಷವಾಗಿ ಸೇವೆಯ ಉಮಂಗ್ ಉತ್ಸಾಹವನ್ನು ನೋಡಿ ಮಕ್ಕಳಿಗೆ ಶುಭಾಶಯವನ್ನು ತಿಳಿಸಿದರು. ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ ಮತ್ತು ಸದಾ ಸೇವೆಯನ್ನು ಮಾಡುತ್ತಿರುತ್ತೀರಾ. ಆದರೆ ಮುಂದಿಗೋಸ್ಕರ ಪ್ರತಿ ಕ್ಷಣ ಪ್ರತಿದಿನ ನಾನು ವಿಶ್ವ ಸೇವಕ ಆಗಿದ್ದೇನೆ ಅನ್ನುವ ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮೆಲ್ಲರಿಗೂ ನೆನಪಿದೆ ತಾನೆ? ಬ್ರಹ್ಮ ತಂದೆ ಸೈನನ್ನು ಮಾಡುವಾಗ ಮೇಲೆ ಏನೆಂದು ಬರೆಯುತ್ತಿದ್ದರು? ವಿಶ್ವ ಸೇವಕ ಅಂದರೆ ವರ್ಲ್ಡ್ ಸರ್ವೆಂಟ್ ಎಂದು ಬರೆಯುತ್ತಿದ್ದರು. ಅಂದ ಮೇಲೆ ನೀವೆಲ್ಲರೂ ವರ್ಲ್ಡ್ ಸರ್ವೆಂಟ್ ಆಗಿದ್ದೀರಾ ತಾನೆ? ವಿಶ್ವ ಸೇವಕರಾಗಿದ್ದೀರಾ ತಾನೆ? ಅಂದ ಮೇಲೆ ಕೇವಲ ಶಿವರಾತ್ರಿಯ ಸೇವೆಯ ಮೂಲಕ ವಿಶ್ವ ಸೇವೆ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ. ನಾನು ವರ್ಲ್ಡ್ ಸರ್ವೆಂಟ್ ಆಗಿದ್ದೇನೆ, ನಾನು ವಿಶ್ವ ಸೇವಕ ಆಗಿದ್ದೇನೆ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಿ. ಆಗ ವಿಶ್ವದ ಸೇವೆ ಪ್ರತಿ ಶ್ವಾಸದಲ್ಲಿ ಪ್ರತಿ ಸೆಕೆಂಡ್ ನಲ್ಲಿ ನಡೆಯುತ್ತಿರುತ್ತದೆ. ನಾನು ವಿಶ್ವ ಸೇವಕ ಅಂದ ಮೇಲೆ ಪ್ರತಿ ಶ್ವಾಸದಲ್ಲೂ ವಿಶ್ವ ಸೇವೆಯನ್ನು ಮಾಡಬೇಕು. ಪ್ರತಿ ಕ್ಷಣ ವಿಶ್ವ ಸೇವೆಯನ್ನು ಮಾಡಬೇಕು. ಯಾರೇ ನಮ್ಮ ಸಮ್ಮುಖಕ್ಕೆ ಬಂದರೂ ನಾವು ಎಷ್ಟೆಲ್ಲಾ ಜನರ ಸಂಪರ್ಕದಲ್ಲಿ ಬರುತ್ತೇವೋ ಆ ಎಲ್ಲಾ ಆತ್ಮರಿಗೂ ದಾತ ಆಗಿ ಏನನ್ನಾದರೂ ನೀಡಲೇಬೇಕು. ಯಾರು ನಮ್ಮ ಸಮ್ಮುಖಕ್ಕೆ ಬಂದು ಖಾಲಿ ಕೈಯಲ್ಲಿ ಹೋಗಬಾರದು. ಪ್ರತಿ ಕ್ಷಣ ನಮ್ಮ ಅಖಂಡ ಭಂಡಾರ ತೆರೆದಿರಬೇಕು. ಕಡಿಮೆ ಅಂದರೆ ಪ್ರತಿಯೊಬ್ಬರ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಅವಶ್ಯವಾಗಿ ನೀಡಬೇಕು. ಅಂದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ಶುಭ ಭಾವನೆ ಶುಭ ಕಾಮನೆ ಇರಬೇಕು. ಶುಭ ಭಾವನೆಯಿಂದ ಎಲ್ಲರನ್ನೂ ನೋಡಬೇಕು. ಶುಭ ಭಾವನೆಯಿಂದ ಅನ್ಯರ ಮಾತನ್ನು ಕೇಳಿಸಿಕೊಳ್ಳಬೇಕು. ಶುಭ ಭಾವನೆಯನ್ನು ಇಟ್ಟುಕೊಂಡು ಅನ್ಯರ ಸಂಬಂಧದಲ್ಲಿ ಬರಬೇಕು ಮತ್ತು ಶುಭ ಭಾವನೆಯಿಂದ ಆ ಆತ್ಮರಿಗೆ ಸಹಯೋಗವನ್ನು ನೀಡಬೇಕು. ಈಗ ಸರ್ವ ಆತ್ಮರಿಗೂ ನಿಮ್ಮ ಸಹಯೋಗದ ಅವಶ್ಯಕತೆ ಬಹಳಷ್ಟು ಇದೆ. ಅಂದ ಮೇಲೆ ಸಹಯೋಗವನ್ನು ನೀಡಿ ಮತ್ತು ಅನ್ಯರನ್ನು ಸಹಯೋಗಿಯನ್ನಾಗಿ ಮಾಡಿಕೊಳ್ಳಿ. ಅನ್ಯರು ನಮಗೆ ಸಹಯೋಗವನ್ನು ಕೊಡಲಿ ಅಥವಾ ಸಹಯೋಗವನ್ನು ಕೊಡದೇ ಇರಲಿ, ಮನಸ್ಸಿನ ಮೂಲಕ ಅಥವಾ ವಾಣಿಯ ಮೂಲಕ ಯಾವುದಾದರೂ ಒಂದು ಪ್ರಕಾರದಿಂದ ಅನ್ಯರಿಗೆ ಸಹಯೋಗವನ್ನು ನೀಡಿ ಅಥವಾ ಸಂಬಂಧ ಸಂಪರ್ಕದ ಮೂಲಕ ಸಹಯೋಗವನ್ನು ನೀಡಿ. ಅಂದ ಮೇಲೆ ಈ ಶಿವರಾತ್ರಿಯ ಜನ್ಮದಿನದ ಉತ್ಸವದ ವಿಶೇಷ ಸ್ಲೋಗನ್ ಅನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ಜನ್ಮದಿನದ ಉತ್ಸವದ ವಿಶೇಷ ಸ್ಲೋಗನ್ ಅಂದರೆ ಸಹಯೋಗವನ್ನು ನೀಡಬೇಕು ಮತ್ತು ಸಹಯೋಗಿಗಳನ್ನಾಗಿ ಮಾಡಿಕೊಳ್ಳಬೇಕು. ಕಡಿಮೆ ಅಂದರೆ ಎಷ್ಟು ಜನ ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೋ ಅವರಿಗೆ ನಾವು ಸಹಯೋಗವನ್ನು ನೀಡಿ ಅವರನ್ನು ಸಹಯೋಗಿಯನ್ನಾಗಿ ಮಾಡಬೇಕು. ಯಾವುದಾದರೂ ಒಂದು ಪ್ರಕಾರದಿಂದ ಎಲ್ಲರೂ ನಮ್ಮ ಸಂಬಂಧದಲ್ಲಿ ಬರುತ್ತಾರೆ. ಯಾರಾದರೂ ಒಬ್ಬರು ನಮ್ಮ ಸಂಬಂಧದಲ್ಲಿ ಬರುತ್ತಾರೆ ತಾನೆ? ಆ ಆತ್ಮರಿಗೆ ಬಲೆ ಅನ್ಯ ಯಾವ ಪ್ರಕಾರದಿಂದಲೂ ಪಾಲನೆಯನ್ನು ನೀಡದೇ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ಅವಶ್ಯವಾಗಿ ತಿನ್ನಿಸಬೇಕು. ನಮ್ಮ ಸಂಬಂಧದಲ್ಲಿ ಬಂದಂತಹ ಆತ್ಮರಿಗೆ ದಿಲ್ ಖುಷ್ ಮಿಠಾಯಿಯನ್ನು ಅವಶ್ಯವಾಗಿ ತಿನ್ನಿಸಬೇಕು. ಅಂದರೆ ಮಧುಬನದ ಭಂಡಾರದಲ್ಲಿ ತಯಾರಾಗುವಂತಹ ದಿಲ್ ಖುಷ್ ಮಿಠಾಯಿಯನ್ನು ತಿನ್ನಿಸಬೇಡಿ. ಅವರ ಮನಸ್ಸಿಗೆ ಖುಷಿಯನ್ನು ನೀಡಿ. ಅಂದ ಮೇಲೆ ಮನಸ್ಸಿಗೆ ಖುಷಿಯನ್ನು ನೀಡುವುದು ಅಂದರೆ
ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಿನ್ನಿಸುವುದು ಅಂದರೆ ದಿಲ್ಖುಷ್ ಮಿಠಾಯಿಯನ್ನು ತಿನ್ನಿಸುವುದಾಗಿದೆ. ನೀವೆಲ್ಲರೂ ಎಲ್ಲರಿಗೂ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಿನ್ನಿಸುತ್ತೀರಾ ತಾನೆ? ಇದರಲ್ಲಿ ಯಾವುದೇ ಪ್ರಕಾರದ ಪರಿಶ್ರಮದ ಮಾತಂತೂ ಇಲ್ಲ ತಾನೆ? ಅನ್ಯರಿಗೆ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಿನ್ನಿಸುವುದಕ್ಕೋಸ್ಕರ ಎಕ್ಸ್ಟ್ರಾ ಸಮಯವನ್ನು ನೀಡುವ ಅವಶ್ಯಕತೆ ಇಲ್ಲ ಮತ್ತು ಎಕ್ಸ್ಟ್ರಾ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಶುಭ ಭಾವನೆಯ ಮೂಲಕ ಮನಸ್ಸಿಗೆ ಖುಷಿಯನ್ನು ನೀಡುವಂತಹ ಮಿಠಾಯಿಯನ್ನು ತಿನ್ನಿಸಿ. ನೀವು ಖುಷಿಯಲ್ಲಿ ಇರಬೇಕು, ಅನ್ಯರೂ ಖುಷಿಯಲ್ಲಿ ಇರಬೇಕು. ನಾವು ಖುಷಿಯಲ್ಲಿ ಇದ್ದು ಅನ್ಯರಿಗೆ ಖುಷಿಯನ್ನು ನೀಡಿದ ನಂತರ ನಮಗೆ ಇನ್ನೇನು ಬೇಕು? ಅಂದ ಮೇಲೆ ನಾವು ಖುಷಿಯಲ್ಲಿ ಇರುತ್ತೇವೆ ಮತ್ತು ಅನ್ಯರಿಗೆ ಖುಷಿಯನ್ನು ನೀಡುತ್ತೇವೆ. ಎಂದೂ ಕೂಡ ನಿಮ್ಮೆಲ್ಲರ ಚೆಹರೆ ಹೆಚ್ಚು ಗಂಭೀರ ಆಗಬಾರದು. ಬಹಳಷ್ಟು ಗಂಭೀರತೆ ಕೂಡ ಒಳ್ಳೆಯದಲ್ಲ. ಸದಾ ಮುಗುಳ್ನಗುತ್ತಿರಬೇಕು. ಗಂಭೀರರಾಗುವುದು ಒಳ್ಳೆಯದು. ಆದರೆ ಬಹಳಷ್ಟು ಗಂಭೀರರಾಗುತ್ತಾರೆ. ಅಂದ ಮೇಲೆ ಬಹಳಷ್ಟು ಗಂಭೀರರಾದಾಗ ಅವರು ಎಲ್ಲಿ ಮಾಯ ಆಗಿದ್ದಾರೋ ಎಂದು ಯಾರಿಗೂ ಗೊತ್ತಾಗುವುದಿಲ್ಲ. ನೋಡುತ್ತಿದ್ದಾರೆ, ಆದರೆ ಅವರು ಇಲ್ಲ, ಅವರು ಮಾಯ ಆಗಿದ್ದಾರೆ. ಮಾತನಾಡುತ್ತಿದ್ದಾರೆ, ಆದರೆ ಅವರು ಮಾಯ ಆಗಿರುವ ರೂಪದಲ್ಲಿ ಮಾತನಾಡುತ್ತಿದ್ದಾರೆ. ಅವರು ಮಾತನಾಡುತ್ತಿದ್ದರೂ ಕೂಡ ಅವರು ಇಲ್ಲಿ ಇಲ್ಲ ಎಂದು ಅನುಭವ ಆಗುತ್ತದೆ. ಅಂದ ಮೇಲೆ ಅಂತಹ ಚೆಹರೆಯನ್ನು ನೋಡಲು ಯಾರಿಗೂ ಇಷ್ಟ ಆಗುವುದಿಲ್ಲ. ನಿಮ್ಮ ಚೆಹರೆ ಸದಾ ಮುಗುಳ್ನಗುವಂತಹ ಚೆಹರೆ ಆಗಿರಬೇಕು. ನಿಮ್ಮ ಚೆಹರೆ ಎಂದು ಸೀರಿಯಸ್ ಆಗಿರಬಾರದು. ನಿಮ್ಮ ಚೆಹರೆಯನ್ನು ಸೀರಿಯಸ್ ಮಾಡಿಕೊಳ್ಳಬೇಡಿ. ಏನನ್ನು ಮಾಡಲಿ, ಹೇಗೆ ಮಾಡಲಿ ಎಂದು ಸೀರಿಯಸ್ ಆಗಿ ಬಿಡುತ್ತೀರಾ. ಕೆಲವೊಮ್ಮೆ ಯಾವುದಾದರೂ ಕಾರ್ಯವನ್ನು ಮಾಡುವಾಗ ಹೇಗೆ ಮಾಡುವುದು, ಏನನ್ನು ಮಾಡುವುದು ಎಂದು ಸೀರಿಯಸ್ ಆಗಿ ಬಿಡುತ್ತೀರಾ. ಬಹಳಷ್ಟು ಪರಿಶ್ರಮ ಇದೆ, ಬಹಳಷ್ಟು ಕಾರ್ಯ ಇದೆ ಎಂದು ಕಾರ್ಯವನ್ನು ನೋಡಿ ಮಕ್ಕಳು ಸೀರಿಯಸ್ ಆಗಿ ಬಿಡುತ್ತಾರೆ. ಆದರೆ ಎಷ್ಟು ಜಾಸ್ತಿ ಕಾರ್ಯ ಇರುತ್ತದೆಯೋ ಅಷ್ಟು ಜಾಸ್ತಿ ನೀವು ಮುಗುಳ್ನಗುತ್ತಿರಬೇಕು. ಮುಗುಳ್ನಗಲು ನಿಮಗೆ ಬರುತ್ತದೆ ತಾನೆ? ಮುಗುಳ್ನಗಲು ಬರುತ್ತದೆ ತಾನೆ? ನಿಮ್ಮ ಜಡ ಚಿತ್ರವನ್ನು ನೋಡಿ. ನಿಮ್ಮ ಜಡ ಚಿತ್ರವನ್ನು ಎಂದಾದರೂ ಈ ರೀತಿ ಸೀರಿಯಸ್